ನೋಡಿ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಜನ ರೇಸಲ್ಲಿದ್ದಾರೆ. ನಾ ಮುಂದು ತಾ ಮುಂದು, ನಮಗ್ ಬೇಕು ಸಚಿವ ಸ್ಥಾನ, ನಮಗ್ ಬೇಕು ಅಂತ ಹೇಳಿ. ಈಗ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನನಾದ್ರೂ ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಿರೋದು. ಸದ್ಯಕ್ಕೆ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತಾಡ್ತಾ ಹೇಳಿದ್ರು, ನಾವು 11 ಜನ ಇದ್ದೀವಿ, ಬೆಳಗಾವಿಯಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಗೆದ್ದಿದ್ದೀವಿ, ಸೊ ನಮಗೆ ಕನಿಷ್ಠ 2 ಆದ್ರೂ ಕೊಡಿ ಅಂತ ಹೇಳಿ ನಾನೊಬ್ರು ನನ್ನ ಜೊತೆಗೆ ಲಕ್ಷ್ಮಣ್ ಸವದಿ, ಅಂದ್ರೆ ಲಕ್ಷ್ಮಣ್ ಸವದಿ ಅವರ ಹೆಸರನ್ನ ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಲ್ಲ, ಬಟ್ ಗೊತ್ತಾಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಲಕ್ಷ್ಮಣ್ ಸವದಿ ಅಂತ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಬೆಳಗಾವಿಗೆ ಕನಿಷ್ಠ 3 ಸಚಿವ ಸ್ಥಾನ ನೀಡಿದ್ರೆ ಒಳ್ಳೆಯದು. ಅಂದ್ರೆ ಈಗ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ, ಅದಾದ ನಂತರ ಮತ್ತೊಬ್ಬರು ಯಾರು ನೋಡಿ. ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆ, ಈ ನಿರ್ಧಾರ, ಅವರ ಬಹಿರಂಗವಾದಂತಹ ಹೇಳಿಕೆ ಹಿಂದೆ ಸಾಕಷ್ಟು ಚರ್ಚೆಗಳು ಕೂಡ ಹುಟ್ಟು ಹಾಕ್ತಾ ಇದೆ. ಏನಪ್ಪಾ ಅದು ಚರ್ಚೆಗಳು ಅಂತ ಹೇಳಿದ್ರೆ, ಒಂದೊಂದು ಜಿಲ್ಲೆಗೇನೆ 2-3 ಕೊಟ್ಬಿಟ್ರೆ ನೀವೇ ಎಲ್ಲ ಇಟ್ಕೊಂಡ್ಬಿಡಿ, ಉಳಿದಂತಹ ಜಿಲ್ಲೆಯವರು ಏನ್ ಮಾಡಬೇಕು? ಇಲ್ಲಿ ಹೈಕಮಾಂಡ್ ಅಷ್ಟೇನೆ, DK ಶಿವಕುಮಾರ್ ಅವರು ಕೂಡ ಅಷ್ಟೇನೆ ಅಳೆದು ತೂಗಿ ಜಾತಿವಾರು, ಸಮುದಾಯದ ವಾರು ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡಿ 2028ರ ವಿಧಾನಸಭಾ ಚುನಾವಣೆಯನ್ನ ತಲೆಯಲ್ಲಿಟ್ಕೊಂಡು ಅವರು ಎಲ್ಲ ರೀತಿಯ ಇದನ್ನು ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಬರೆದಿಟ್ಕೊಳ್ಳಿ 122 ಅಂತ ಇದ್ರು ಕಳೆದ ಕೆಲ ದಿನಗಳ ಹಿಂದೆ. ಅಟ್ಲೀಸ್ಟ್ ಅದನ್ನಾದ್ರೂ ರೀಚ್ ಮಾಡಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಈ 2ನೇ ಲಿಸ್ಟು ಇನ್ನೇನು ಕೆಲವೇ ದಿನಗಳು, ಅಂದ್ರೆ ಮೋಸ್ಟ್ಲಿ ನಾಳೆ ನಾಡ್ದು ಡೆಲ್ಲಿಗೆ ಹೋಗಿ ಅವರು ವಾಪಸ್ ಬರ್ತಾ ಇದ್ದಂತೆ ಒಂದು ಗುಡ್ ನ್ಯೂಸ್ ಅಂತೂ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಒಂದಷ್ಟು 20 ಜನರ ಹೆಸರುಗಳು ಕೂಡ ಫೈನಲ್ ಆಗಿದೆ. ಅದರಲ್ಲಿ ಒಂದು 5-10 ಜನ ಹೆಸರು ಇನ್ನೂ ಎಕ್ಸ್ಟ್ರಾ ಇದೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ಒಂದ್ಸಲ ನೋಡಿ ಫೈನಲ್ ಮಾಡೋದಷ್ಟೇ ಬಾಕಿ ಇದೆ. ಸೊ ಹಾಗಾಗಿ ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, 2028ರ ವಿಧಾನಸಭೆ ಚುನಾವಣೆ ಅದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ ಎದುರಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಕಡೆಗಣಿಸಲಾಗಿಲ್ಲ. ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿರೋದು. ಪಕ್ಷ ಸಂಘಟನೆಯಲ್ಲಿ ಸಿದ್ದರಾಮಯ್ಯ ಅವರು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರೆ. 2028ರ ವಿಧಾನಸಭೆ ಚುನಾವಣೆ ಅವರ ನೇತೃತ್ವದಲ್ಲೇ ಆಗತ್ತೆ, ಅವರನ್ನ ಕಡೆಗಣಿಸುವಂತಹ ಯಾವುದೇ ಪ್ರಶ್ನೆ ಕೂಡ ಉದ್ಭವಿಸೋಲ್ಲ. ಅಹಿಂದ ನಾಯಕತ್ವವನ್ನ ಯಾರು ವಹಿಸ್ಕೊಳ್ತಾರೆ ಸರ್, ನೀವೇನಾದ್ರೂ ಅಹಿಂದ ನಾಯಕತ್ವವನ್ನ ವಹಿಸ್ಕೊಳ್ತೀರಾ ಅಂತ ಹೇಳಿ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಅಹಿಂದ ನಾಯಕರು ನಮ್ಮ ಸಿದ್ದರಾಮಯ್ಯನವರು ಅವರೇ ಇರ್ತಾರೆ, ಕಾಲ ಬಂದಾಗ ಎಲ್ಲದಕ್ಕೂ ಕೂಡ ಉತ್ತರ ತಾನಾಗೆ ಸಿಗುತ್ತೆ ಅನ್ನುವ ಮಾತು. ಇದೇ ಸಂದರ್ಭದಲ್ಲಿ ಅವರು ಬೆಳಗಾವಿಗೆ 3 ಸಚಿವ ಸ್ಥಾನಗಳ ಬೇಡಿಕೆಯನ್ನ ಕೂಡ ಇಡ್ತಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಅತಿ ದೊಡ್ಡ ಜಿಲ್ಲೆ, ಹಾಗಾಗಿ ಕನಿಷ್ಠ 3 ಸಚಿವ ಸ್ಥಾನನಾದ್ರೂ ಕೊಡಲೇಬೇಕು ಅಂತ ಹೇಳಿದ್ರೆ, ಆದರೆ ಯಾರಿಗೆ ನೀಡಬೇಕು ಅನ್ನೋದನ್ನ ನಾನು ಹೈಕಮಾಂಡ್ಗೆ ಇಂಥವ್ರಿಗೆ ಕೊಡಿ ಅಂತ ನಾನು ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಆದರೆ ನಾನು ಬೇಡಿಕೆ ಇಡ್ತಾ ಇದ್ದೀನಿ, ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದು 3 ಜನಕ್ಕಾದ್ರೂ ಕೊಡಿ. ಅತಿ ಹೆಚ್ಚು ಶಾಸಕರು ಗೆದ್ದಿರುವಂತಹ ಜಿಲ್ಲೆ, ಅದರಲ್ಲೂ ಅತಿ ದೊಡ್ಡ ಜಿಲ್ಲೆಯಾಗಿದೆ ಬೆಳಗಾವಿ. ಹಾಗಾಗಿ ಕನಿಷ್ಠ 3 ಜನಕ್ಕಾದ್ರೂ ಸಚಿವರನ್ನಾಗಿ ಮಾಡಿ. ಹಾಗಾಗಿ ಸದ್ಯದಲ್ಲೇ ಸಂಪುಟ ವಿಸ್ತರಣೆ ಶೀಘ್ರದಲ್ಲೇ ನಡೆಯುತ್ತೆ ಅನ್ನುವ ಆಶಯ ಕೂಡ ವ್ಯಕ್ತಪಡಿಸಿದ್ದಾರೆ. ಹಿರಿಯ ನಾಯಕ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗೋ ಬಗ್ಗೆ, ಇನ್ನು ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಬೆಳಗಾವಿ ವಿಚಾರ ಬಂದಾಗ ನೋಡಿ, ಲಕ್ಷ್ಮಣ್ ಸವದಿ ಅವರು ಕೂಡ 2023ರಲ್ಲೇ ಲಕ್ಷ್ಮಣ್ ಸವದಿ ಅವರನ್ನ ಮಿನಿಸ್ಟ್ರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ BJP ಸರ್ಕಾರದಲ್ಲಿ ಲಕ್ಷ್ಮಣ್ ಸವದಿ ಅವರು DCM ಆಗಿದ್ದಂಥವರು. ಸೊ ಹಾಗಾಗಿ ಲಕ್ಷ್ಮಣ್ ಸವದಿ ಅವರು ಕೂಡ ಕಾಯ್ತಾ ಇದ್ದಾರೆ. ಮತ್ತೊಂದು ವಿಚಾರ ಹೊರಗಡೆ ಬರ್ತಾ ಇದೆ, ಈ ಬಾರಿ ಏನಾದರೂ ಅವರನ್ನ ಮಂತ್ರಿ ಮಾಡಲಿಲ್ಲ, ಮಿನಿಸ್ಟ್ರು ಮಾಡಲಿಲ್ಲ, ಲಕ್ಷ್ಮಣ್ ಸವದಿ ಅವರಿಗೆ ಏನಾದರೂ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರು ಮತ್ತೊಮ್ಮೆ BJPಗೆ ಹಾರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವೆಯಾಗಿದ್ರು, ಅದಾದ್ಮೇಲೆ 1ನೇ ಲಿಸ್ಟಲ್ಲಿ ಅವರ ಹೆಸರು ಕೈ ತಪ್ಪುತ್ತೆ, ಬಟ್ 2ನೇ ಲಿಸ್ಟಲ್ಲಿ ನನ್ನ ಹೆಸರು ಇದ್ದೇ ಇರುತ್ತೆ ಅಂತ ಹೇಳಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಇಬ್ಬರು. ಇನ್ನೊಬ್ಬರು ಯಾರು? ಸತೀಶ್ ಜಾರಕಿಹೊಳಿ ಅವರು ಯಾರ ಹೆಸರನ್ನ ಶಿಫಾರಸು ಮಾಡಿರಬಹುದು, ಯಾರನ್ನ ಹೇಳಿರಬಹುದು ಅನ್ನೋದಕ್ಕೆ ಇನ್ನೊಂದು 2 ದಿನದಲ್ಲಿ ಸ್ಪಷ್ಟ ಉತ್ತರ ಸಿಗುತ್ತೆ.